ನಿಧಾನಕ್ಕೆ ತನ್ನ ನರ್ವ್ ಸಿಸ್ಟಮೆಲ್ಲ ಏನಪ್ಪ ಹಿಡಿತು ಅಂತ ಕಳ್ಕೊತ ಹೋಗ್ತಾನೆ, ರೋಗಗಳ ಗುಡಾನ ಆಗ್ತಾ ಹೋಗ್ತಾನೆ, ಲಿವರ್ ಬಾಧೆ ಆಗ್ತಾ ಹೋಗ್ತದೆ, ಮುಂದೆ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದೆ ರೀ. ಮುಂದೆ ನಮ್ಮ ಮನೆಯ ಮೇಲೆ ಅದಕ್ಕೆ ಒಂದು ಕಂಟ್ರೋಲ್ ಅದು ಕಡಿಮೆ ಆಗ್ತಾ ಹೋಗ್ತದೆ, ದುಡಿಯೋ ಶಕ್ತಿ ಕಡಿಮೆ ಆಗ್ತದೆ. ಈ ಒಂದು ಎರಡು ಎಲ್ಲ ಹೇಳಲಿಕ್ಕೆ ಕಡಿಕೆ ಅದರಿಂದಾಗೆ ಅನೇಕ ಮನೆತನಗಳು ಹಾಳಾಗಿದ್ದು ನಾವು ನೋಡಿದ್ವಿ. ಸಾರಾಯಿ ಕುಡಿಯುವಂಥ ಮನೆತನಗಳು ಎಷ್ಟು ಹಾಳಾಗಿಲ್ಲ ನಮ್ಮಲ್ಲ. ಅದನ್ನೆಲ್ಲ ಗಮನಿಸಿದಾಗ ಇವೆಲ್ಲನೂ ಸಾರಾಯಿ ಜೊತೆಗೆ ಇವೆಲ್ಲ ಮಾದಕ ದ್ರವ್ಯಗಳನ್ನು ಬ್ಯಾನ್ ಮಾಡುವಂಥದ್ದು ತಲ್ಲಾರ್ದಂಗೆ ಉಳಿಸ್ಬೇಕಾಗಿತ್ತು. ಕಾನೂನಂತೆ ಬೇಕಿಲ್ಲ ಅಂತಲ್ಲ, ಜೊತೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಬ್ಬರು ಶಿಕ್ಷಣ ಕೊಡುವಂಥ ಕೆಲಸ ಆಗಬೇಕು. ಪ್ರತಿ ವ್ಯಕ್ತಿಗೂ ಹೈಯರ್ ಶಿಕ್ಷಣ ಸಿಗುವಂಥ ಆಗಬೇಕು. ಶಿಕ್ಷಣದ ನಾವೇ ತೊಗೊಂಡ್ಬಿಡ್ತೀವಿ, SLC ಥರ PUC ತನಕ ಕಲ್ತ್ರೆ ಆಯ್ತಪ್ಪ ಅಂತಾರೆ. ಇರಲಿ, ಅದಕ್ಕಿಂತ ಮುಖ್ಯದ ಹೈಯರ್ ಎಜುಕೇಷನ್ ಆಯ್ತು ಅಂದ್ರೆ ಇನ್ನಷ್ಟು ಸುಸಂಸ್ಕೃತ ಆಗ್ತಾನೆ ಮನುಷ್ಯ. ಇನ್ನಷ್ಟು ಈ ರೋಗಗಳ ಬಗ್ಗೆ, ಈ ವೈದ್ಯಕೀಯ ಜ್ಞಾನದ ಬಗ್ಗೆ ತಿಳ್ಕೊಂಡು ಇದು ಸರಿ ಇದು ತಪ್ಪ ಅನ್ನುವಂಥ ಡಿಸಿಷನ್ ಮಾಡುವಂಥ ಒಂದು ಸಾಮರ್ಥ್ಯ ಅವ್ರಲ್ಲಿ ಬೆಳೀತದೆ. ಅದಕ್ಕೆ ಈಗೇನು ಜಾಗೃತಿ ಮಾಡ್ತಾಯಿದ್ದಾರೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ದಲ್ಲ, ಈ ಜಾಗೃತಿ ಜೊತೆಗೆ ಅದನ್ನು ಬಿಡಿಸುವಂಥ ಇನ್ನಷ್ಟು ಕೆಲಸಗಳು, ಅದು ಕನ್ವಿನ್ಸ್ ಮಾಡುವಂಥ ಕೆಲಸಗಳು ಎಲ್ಲನೂ ಆಗ್ಬೇಕಾಗಿದೆ. ಅದ್ರ ಜೊತೆಗೆ ಈ ವಸ್ತುಗಳು ಈಗಾಗಲೇ ಬ್ಯಾನ್ ಇದ್ದಾವಿಲ್ಲ ಅಂತಲ್ಲ, ಆದರೆ ಕಟ್ಟುನಿಟ್ಟಿನಿಂದ ನಡೀಬೇಕಾಗಿದೆ. ಯಾಕಂದ್ರೆ ಎಷ್ಟೋ ವಿಷಯಗಳು ಈ ಪೊಲೀಸ್ ಮತ್ತು ಆ ದಂಧೆ ಮಾಡೋಂಥ ಜನರಿಗೆ ಹೊಂದಾಣಿಕೆಯಿಂದ ಮುಚ್ಚಿ ಹೋಗೋದನ್ನು ನಾವು ಭಾಳಷ್ಟು ನೋಡಿದ್ದೀವಿ. ಅದನ್ನು ಮತ್ತು ನಮ್ಮ ಜನಸಾಮಾನ್ಯರಂತೆ ಅವ್ರ ಕೈಗೆ ಸಿಗುವಂಥ ವ್ಯಕ್ತಿಗಳು ಅವರಲ್ಲ ಮಾದಕ ವಸ್ತುಗಳು ಮಾರುವಂಥವ್ರು. ಯಾಕಂದ್ರೆ ಅವ್ರು ಇದನ್ನೆಲ್ಲ ಮೀರಿ ನಿಂತಂಥ